ನಾನು ಸಂಜಯ್. ವರ್ಷಗಳ ಹಿಂದೆ ನನ್ನ ಪಿಯುಸಿ ಮುಗಿದ ಮೇಲೆ ಹಾಸ್ಟೆಲ್ನಲ್ಲಿದ್ದ ಸ್ನೇಹಿತರೆಲ್ಲ ಊರಿಗೆ ಹೊರಟರು. ಆದರೆ ನಾನೊಬ್ಬ ರೂಮ್ ಹುಡುಕುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಕೊನೆಗೂ ಒಂದೆರಡು ದಿನದ ಹುಡುಕಾಟದ ನಂತರ ನನಗೆ ಒಂದು ರೂಮ್ ಸಿಕ್ಕಿತು. ಅಲ್ಲಿ ನಡೆದ ಒಂದು ಘಟನೆ ಇದು. ಆ ಮನೆಯ ಓನರ್ ಹೆಸರು ಕಾವ್ಯ. ಅವರು ತಮ್ಮ ಕುಟುಂಬದ ಜೊತೆ ವಾಸವಾಗಿದ್ದರು. ಆದರೆ ಅವರಿಗೆ ಗಂಡ ಇರಲಿಲ್ಲ. ನೋಡಲು ಅವರು ಅತಿ ಸುಂದರವಾಗಿದ್ದರು. ಗುಂಗುರು ಕೂದಲು, ಪೂರ್ಣ ಚಂದ್ರನಂತಹ ಮುಖ, ಚಿಕ್ಕ ಮೂಗು. ನಿಜಕ್ಕೂ ಎರಡು ಕಣ್ಣು ಸಾಲದಾಗಿತ್ತು. ಅವರು ತುಂಬಾ ಸೌಮ್ಯ ಸ್ವಭಾವದವರಾಗಿದ್ದರು. ಶಾಂತವಾಗಿ ಕಾಣುತ್ತಿದ್ದರು. ಅವರ ಮುಖದಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇತ್ತು. ಕಾವ್ಯ ಅವರು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ಗಂಡನ ಪಾಲಕರ ಜೊತೆ ಬೇರೆ ಮನೆಯಲ್ಲಿ ವಾಸವಾಗಿದ್ದರು. ಅವರಿಗೆ ಒಬ್ಬ ಮಗ ಇದ್ದ. ಅವನು ದೊಡ್ಡ ಸಿಟಿಯ ಕಾಲೇಜಿನಲ್ಲಿ ಓದುತ್ತಿದ್ದ. ವಿಧಿಯು ನಮ್ಮ ಜೀವನದಲ್ಲಿ ಹೀಗೆ ತಿರುವು ನೀಡುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಒಂದು ದಿನ ನಾನು ಬಾಡಿಗೆ ರೂಮ್ ಬೇಕು ಅಂತ ನನ್ನ ಸ್ನೇಹಿತ ರಘು ಬಳಿ ಕೇಳಿದೆ. ಒಂದೆರಡು ದಿನ ಬಿಟ್ಟು ಅವನು ನಮ್ಮ ಮನೆಯ ಹತ್ತಿರ ಒಂದು ರೂಮ್ ಖಾಲಿ ಇದೆ ಅಂತ ಹೇಳಿದ. ಮಾರನೇ ದಿನ ನಾನು ಸರಿಯಾಗಿ 12 ಗಂಟೆಗೆ ಅವನ ಮನೆಗೆ ಹೋದೆ. ಬಾ ಹೋಗೋಣ ಅಂತ ಹೇಳಿ ನನ್ನನ್ನು ಪಕ್ಕದ ಏರಿಯಾ ಕಡೆ ಕರ್ಕೊಂಡು ಹೋದ. ಹೋಗುವಾಗ ರಘು ನನಗೆ ಒಂದು ಮಾತು ಹೇಳಿದ್ದ. ಏನಾದರೂ ವಿಷಯ ಕೇಳಿದರೆ ಓಕೆ ಅಷ್ಟೇ ಅಂತ ಹೇಳು. ಓನರ್ ಮಾತು ತಲೆಗೆ ಹಾಕೋಬೇಡ ಅಂತ ಹೇಳಿದ. ನಾನು ಸರಿ ಅಂತ ತಲೆ ಅಲ್ಲಾಡಿಸಿದೆ. ಆಮೇಲೆ ರಘು ಓನರ್ ಜೊತೆ ಮಾತನಾಡಿ ಬಾಡಿಗೆಯನ್ನು 200,000ಕ್ಕೆ ಫಿಕ್ಸ್ ಮಾಡಿದ. ನಾನು ಮಾರನೇ ದಿನವೇ ನನ್ನ ಬ್ಯಾಗ್ ಹಿಡಿದು ಆ ರೂಮಿಗೆ ಬಂದೆ. ನಮ್ಮ ಮನೆಯ ಮತ್ತು ನನ್ನ ರೂಮ್ನ ಮಧ್ಯೆ ಒಂದೇ ಬಾತ್ರೂಮ್ ಇತ್ತು. ಆದರೆ ಬಾಡಿಗೆ ಕಡಿಮೆ ಇತ್ತು ಅಂತ ನಾನು ಒಪ್ಪಿಕೊಂಡೆ. ಕಾವ್ಯ ಅವರ ಗಂಡ ತೀರಿ ಹೋದ ಮೇಲೆ ಅವರು ಮತ್ತೆ ಮದುವೆಯಾಗದೆ, ತವರಿಗೆ ಹೋಗದೆ, ತಮ್ಮ ಪಾಡಿಗೆ ತಾವು ಏಕಾಂಗಿಯಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಬದುಕು ಮುಂದುವರಿಯಬೇಕಲ್ಲ, ಹಸಿವು ಎಲ್ಲರನ್ನೂ ಕಾಡುತ್ತದೆಯಲ್ಲ. ಮೊದಲಿಗೆ ಒಂದಿಷ್ಟು ದಿನ ಕಾವ್ಯ ಅವರು ನನ್ನ ಹತ್ತಿರ ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ. ಅವರಿಗೆ ಎಲ್ಲವನ್ನೂ ಕಳೆದುಕೊಂಡ ಬೇಸರ ಇತ್ತು. ಆದರೆ ದಿನಗಳು ಕಳೆದಂತೆ ಹೇಗಾದರೂ ಬದುಕಬೇಕು ಎಂಬ ಚೈತನ್ಯ ಅವರಲ್ಲಿ ಮೂಡುತ್ತಿತ್ತು. ಹೀಗೆ 1-2 ತಿಂಗಳು ಕಳೆದ ಮೇಲೆ ಒಂದು ದಿನ ನಾನು ಹೊರಗೆ ಹೋಗುತ್ತಿದ್ದಾಗ ಅವರು ಮೊದಲ ಬಾರಿಗೆ ಮಾತನಾಡಿಸಿದರು. ಆಮೇಲೆ ಪ್ರತಿದಿನವೂ ಮಾತನಾಡಿ ಸ್ವಲ್ಪ ಸ್ನೇಹ ಬೆಳೆಯಿತು. ಅವರು ಯಾವಾಗಾದರೂ ಏನಾದರೂ ವಿಶೇಷ ತಿಂಡಿ ಮಾಡಿದರೆ ನನಗೆ ಕೊಡುತ್ತಿದ್ದರು. ಹೊರಗಡೆ ತಿಂದು ಬೇಜಾರಾಗಿದ್ದ ನನಗೆ ಅದು ಮೃಷ್ಟಾನ್ನ ಭೋಜನ ಸಿಕ್ಕ ಹಾಗೆ ಆಗುತ್ತಿತ್ತು. ಒಂದು ದಿನ ಮಧ್ಯಾಹ್ನ ಯಾರೂ ಇಲ್ಲದಿದ್ದಾಗ ನಾನು ಅವರ ಮನೆಗೆ ಹೋಗಿದ್ದೆ. ಅವರು ಯಾವುದೋ ಸಿನಿಮಾ ನೋಡುತ್ತಿದ್ದರು. ಅಲ್ಲೇ ತರಕಾರಿ ಇಟ್ಟಿದ್ದರು. ನಾನು ಒಳಗೆ ಹೋಗುವುದನ್ನು ನೋಡಿದ ತಕ್ಷಣ ಆ ತರಕಾರಿಯನ್ನು ಕಸದ ಬುಟ್ಟಿಗೆ ಹಾಕಿದರು. ಆಮೇಲೆ ಅವರು ಆ ಸಂದರ್ಭದಲ್ಲಿ ಏನು ಮಾಡಿದರು ಅಂತ ನಾನು ಹೇಳಬೇಕಿಲ್ಲ. ಅವರ ಪಾಡನ್ನು ಹೇಳಲು ಸಾಧ್ಯವಾಗದು. ನಾನು ಅದನ್ನೆಲ್ಲ ತಲೆ ಕೆಡಿಸಿಕೊಳ್ಳದೆ ಅವರಿಗೆ ಬಾಡಿಗೆ ಕೊಟ್ಟು ವಾಪಸ್ ಬಂದೆ. ಅವರ ಮನೆಗೂ ನನ್ನ ರೂಮ್ಗೂ ಒಂದು ಕಳ್ಳದಾರಿ ಇತ್ತು. ಏಕೆಂದರೆ ಹಣದ ಸಲುವಾಗಿಯೇ ಅವರು ತಮ್ಮದೇ ಮನೆಯ ಒಂದು ಕೋಣೆಯನ್ನು ನನಗೆ ಬಾಡಿಗೆಗೆ ಕೊಟ್ಟಿದ್ದರು. ನಾವು ಅಕ್ಕಪಕ್ಕದಲ್ಲಿಯೇ ಇದ್ದೆವು. ನಾನು ಕೆಲವೊಮ್ಮೆ ಆ ಕಡೆಗೆ ಏನು ನಡೆಯುತ್ತಿದೆ ಅಂತ ನೋಡಲು ಹೋಗುತ್ತಿದ್ದೆ. ಅವರು ಕಸಗುಡಿಸುತ್ತಾ, ಈರುಳ್ಳಿ ಕತ್ತರಿಸುತ್ತಾ, ನೆಲ ಒರೆಸುತ್ತಾ ಇದ್ದಾಗ ನಾನು ಈ ಕಡೆಯಿಂದ ನೋಡಿ ಸಂತೋಷಪಡುತ್ತಿದ್ದೆ. ಒಂದಿಷ್ಟು ದಿನಗಳ ನಂತರ ನಾನು ಆಗಾಗ ಅವರ ಮನೆಗೆ ಟಿವಿ ನೋಡಲು ಹೋಗುತ್ತಿದ್ದೆ. ಆಗಲೆಲ್ಲ ಅವರು ನನ್ನ ಜೀವನದಲ್ಲಿ ಬಹಳ ಅನ್ಯಾಯವಾಗಿದೆ, ನನಗೆ ಯಾರೂ ಇಲ್ಲ, ನಮ್ಮ ಬಂಧುಗಳು ದುಡ್ಡು ಕೇಳುತ್ತಾರೆ, ಹಾಗಾಗಿ ಎಲ್ಲರನ್ನೂ ದೂರ ಮಾಡಿ ಒಬ್ಬಂಟಿಯಾಗಿದ್ದೇನೆ ಅಂತ ಹೇಳುತ್ತಿದ್ದರು. ನನಗೂ ಇದನ್ನು ಕೇಳಿ ಕೇಳಿ ಬೇಜಾರಾಗಿತ್ತು. ಹೀಗೆ ಒಂದು ದಿನ ನಾನು ಹೊರಗೆ ಹೋಗಿದ್ದೆ. ಜೋರಾಗಿ ಮಳೆ ಬರುತ್ತಿತ್ತು. ನಾನು ಒಂದು ಅಂಗಡಿಯ ಕೆಳಗೆ ನಿಂತಿದ್ದಾಗ ನಾನು ಹಿಂದಿರುಗಿ ನೋಡಿ ಶಾಕ್ ಆದೆ. ಏಕೆಂದರೆ ಅದೃಷ್ಟಕ್ಕೆ ಕಾವ್ಯ ಅವರು ಕೂಡ ಅಲ್ಲೇ ನಿಂತಿದ್ದರು. ನಾನು ಅವರನ್ನು ಹೋಗಿ ಮಾತನಾಡಿಸಿದೆ. ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಮಾತನಾಡಿದೆವು. ಮಳೆ ನಿಂತ ಮೇಲೆ ಮನೆ ಕಡೆಗೆ ಹೊರಟೆವು. ನಾವು ಬೈಕ್ ಮೇಲೆ ಬರುವಾಗ ಮತ್ತೆ ಜೋರಾಗಿ ಮಳೆ ಶುರುವಾಯಿತು. ಅವರು ಈ ಮಳೆ ನಿನ್ನಿಂದ ಬರುತ್ತದೆ ಎಂದರು. ನಾನು ಮಳೆಗಾಲದಲ್ಲಿ ಮಳೆ ಬಂದಾಗ ಬರುವುದಲ್ಲವೇ ಅಂತ ಹೇಳಿದೆ. ಸರಿಯಾಯಿತು. ಈಗ ಗಾಡಿ ಪಕ್ಕಕ್ಕೆ ನಿಲ್ಲಿಸು, ಮಳೆ ಜೋರಾಗಿ ಬರುತ್ತಿದೆ ಎಂದರು. ಹತ್ತಿರದಲ್ಲಿ ಯಾವುದೇ ಅಂಗಡಿ ಅಥವಾ ಜನವಸತಿ ಇರಲಿಲ್ಲ. ನಾನು ರಸ್ತೆಯಿಂದ ಸ್ವಲ್ಪ ದೂರದಲ್ಲಿ ಮರದ ಕೆಳಗೆ ಗಾಡಿ ನಿಲ್ಲಿಸಿದೆ. ಕಾವ್ಯ ಅವರು ಚಳಿಯಿಂದ ನಡುಗುತ್ತಾ ನಿಂತಿದ್ದರು. ಮಳೆಯಿಂದಾಗಿ ಅವರ ಸೌಂದರ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ನೋಡುತ್ತಿರುವುದನ್ನು ಅವರು ನೋಡುತ್ತಿದ್ದರು. ಹೀಗೆ ನಿಂತಾಗ ಅವರು ಆ ಕಡೆಗೆ ತಿರುಗಿ ತಮ್ಮ ಬಟ್ಟೆಯನ್ನು ಹಿಡಿದು ಸರಿ ಮಾಡಿಕೊಳ್ಳುತ್ತಿದ್ದರು. ಬೈಕ್ ಕನ್ನಡಿ ಮೂಲಕ ನನಗೆ ಆ ಕತ್ತಲೆಯಲ್ಲಿ ಎಲ್ಲವೂ ಅಸ್ಪಷ್ಟವಾಗಿ ಕಾಣುತ್ತಿತ್ತು.
ಮೊದಲೇ ಮಳೆ ಇತ್ತು. ಇದನ್ನೆಲ್ಲ ನೋಡಿ ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅದೇ ಹೊತ್ತಿಗೆ ಅವರು ನನ್ನ ಕಡೆಗೆ ತಿರುಗಿದರು. ಆಗ ಅವರ ಸಂಪೂರ್ಣ ಸೌಂದರ್ಯ ಕಂಡಿತು. ಆ ಚಳಿಯಲ್ಲಿ ಮತ್ತಷ್ಟು ಆಕರ್ಷಕವಾಗಿ ಕಂಡರು. ನಾನು ಬೇರೆಡೆ ನೋಡಲು ಪ್ರಯತ್ನಿಸಿದರೂ ಆ ಕಡೆಗೆ ನೋಡಬೇಕು ಎನಿಸುತ್ತಿತ್ತು. ಅವರು ಕೂಡ ನನ್ನ ಜೊತೆ ಮಾತನಾಡುತ್ತಾ ನಿಂತಿದ್ದರು. ಅದೇ ಹೊತ್ತಿಗೆ ಜೋರಾಗಿ ಸಿಡಿಲು ಬಡಿದು ಬಿಟ್ಟಿತು. ಕಾವ್ಯ ಅವರು ಹೆದರಿಕೊಂಡು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಆ ಏಕಾಂತದಲ್ಲಿ ನಮಗೆ ತಿಳಿಯದಂತೆ ನಾವು ನಮ್ಮ ಸಮಯವನ್ನು ಕಳೆದುಬಿಟ್ಟೆವು. ಆ ಕ್ಷಣಗಳನ್ನು ಹೇಳಲು ಮಾತುಗಳೇ ಸಿಗುತ್ತಿಲ್ಲ. ನನ್ನನ್ನು ನೋಡಿ ಅವರಿಗೆ ಗಾಬರಿಯಾಗಿತ್ತು. ಬಹಳ ವರ್ಷಗಳ ನಂತರ ಹೀಗೆ ಆಗಿದ್ದಕ್ಕೆ ಅವರಿಗೆ ಸಂತೋಷದ ಜೊತೆಗೆ ನೋವು ಎನಿಸಿತು. ಮಧ್ಯೆ ಮಧ್ಯೆ ಹಾಡು ಹಾಡಿದರು. ಕಣ್ಣಲ್ಲಿ ನೀರೂ ಕೂಡ ಬಂದಿತ್ತು. ಹೀಗೆ ಎಲ್ಲವೂ ಮುಗಿದ ಮೇಲೆ ಇಬ್ಬರೂ ವಾಸ್ತವಕ್ಕೆ ಬಂದೆವು. ಮಳೆ ನಿಂತಿತ್ತು. ಅಲ್ಲಿಂದ ಹೊರಟು ಮನೆಗೆ ಬಂದೆವು. ಮಳೆಯಲ್ಲಿ ನೆನೆದಿದ್ದರಿಂದ ಅವರಿಗೆ ಶೀತ ಜ್ವರ ಬಂದಿತ್ತು. ಮಾರನೇ ದಿನ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದೆ. ಅವರನ್ನು ಮನೆಗೆ ಬಿಟ್ಟು ಸರಿಯಾಗಿ ಕಾಳಜಿ ಮಾಡುವಂತೆ ಹೇಳಿದೆ. 1-2 ದಿನದ ನಂತರ ಅವರು ಹುಷಾರಾದರು. ಅವರು ಒಬ್ಬರೇ ಇದ್ದಾಗ ಮತ್ತೆ ಏನಾದರೂ ಚಾನ್ಸ್ ಸಿಗುತ್ತಾ ಎಂದು ನಾನು ಅವರ ಮನೆ ಕಡೆಗೆ ಹೋಗಿದ್ದೆ. ಆಗ ಕಾವ್ಯ ಅವರು ನಾನು ಕಾಳಜಿ ಮಾಡಿದ್ದಕ್ಕೆ ನನಗೆ ದುಡ್ಡು ಕೊಡಲು ಬಂದರು. ನಾನು ದುಡ್ಡು ಬೇಡ ಎಂದಾಗ ಪರವಾಗಿಲ್ಲ ಇಟ್ಟುಕೋ, ನಿನಗೆ ಖರ್ಚಿಗೆ ಆಗುತ್ತೆ ಎಂದರು. ನಾನು ಮತ್ತೆ ಬೇಡ ಬೇಡ ಎಂದಾಗ ಹಾಗಾದರೆ ಬೇರೆ ಏನು ಬೇಕು ಅಂತ ಕೇಳಿದರು. ಆಗ ನಾನು ನಗುತ್ತಾ ಬೇರೆ ಏನಾದರೂ ಕೊಡ್ತೀರಾ ಅಂತ ಕೇಳಿದೆ. ಅವರಿಗೆ ನನ್ನ ಮಾತು ಅರ್ಥವಾಯಿತು. ಆದರೆ ಅವರು ಸಮಾಜಕ್ಕೆ ತನ್ನದೇ ಆದ ನಿರ್ಧಾರಗಳು, ಪದ್ಧತಿಗಳು ಮತ್ತು ಸಂಪ್ರದಾಯಗಳಿವೆ. ಈ ಹಿಂದೆ ನಡೆದ ಘಟನೆ ಮಾನವ ಜೀವನದ ಒಂದು ಅನಿವಾರ್ಯ ಭಾಗವಿರಬಹುದು, ಆದರೆ ಅದನ್ನು ಮರೆಯಬೇಕು. ಈ ಹಿಂದೆ ಆಗಿದ್ದು ಸರಿಯಲ್ಲ, ಅದು ತಪ್ಪು ಮಾಹಿತಿ ರವಾನೆ ಮಾಡುತ್ತದೆ ಎಂದು ಹೇಳಿದರು. ಅವರು ಹೇಳಿದ್ದು ನನಗೂ ಸರಿಯೆನಿಸಿತು. ಅಂದು ಆ ಸಮಯಕ್ಕೆ ಅದು ಸರಿಯಾಗಿರಬಹುದು, ಆದರೆ ಅದು ಎಲ್ಲ ಕಾಲಕ್ಕೂ ಸೂಕ್ತವಾದದ್ದಲ್ಲ. ಯಾರೂ ಕೂಡ ಇಂತಹ ತಪ್ಪು ಮಾಡಬಾರದು. ಇದರಿಂದ ತೊಂದರೆಯೇ ಹೆಚ್ಚು. ಇಂತಹ ಕಥೆಗಳು ಕೇವಲ ಕಾಲ್ಪನಿಕವಾಗಿದ್ದು ಇದರಿಂದ ಸ್ಫೂರ್ತಿ ಪಡೆಯಬಾರದು. ನಾವು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೂ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡಬಾರದು ಎಂದು ನನಗೆ ಅನಿಸಿತು. ಈ ಕಥೆಯನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ನೋಡಬೇಕು. ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಬೇಕು. ನಾವು ನಮ್ಮ ಬದುಕನ್ನು ಉತ್ತಮಗೊಳಿಸುವ ಕಥೆಗಳನ್ನು ಓದಿ ಅದರಿಂದ ಸ್ಫೂರ್ತಿ ಪಡೆಯಬೇಕು. ಪ್ರತಿಯೊಂದು ಕೆಟ್ಟ ಘಟನೆಯೂ ಕತೆಗೆ ಒಂದು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತದೆ. ಗೆಳೆಯರೇ, ನಿಮಗೆ ಈ ಕತೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.